ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಮಾನಿಟೈಸೇಷನ್ ಬರ್ತಾ ಬರ್ತಾ ತುಂಬ ಸ್ಟ್ರಿಕ್ಟ್ ಆಗ್ತದೆ. ಸೊ ಇನ್ನು ಮುಂದೆ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ, ಅದು ನಿಮಗೂ ಕೂಡ ಗೊತ್ತಿರೋದೆ. ಯಾಕೆಂತಂದರೆ ಇವಾಗ ಆಲ್ರೆಡಿ ಇವತ್ತು ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ, ಒಂದು ಹೊಸ ರೂಲ್ಸ್ಗಳನ್ನೂ ಕೂಡ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರೀ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು ಜೊತೆಗೆ 4,000 ಅವರ್ಸ್ ವಾಚ್ ಟೈಮ್ ಇದ್ದರೆ ಸಾಕಾಗಲ್ಲ. ಅದ್ರ ಜೊತೆಗೆ ಒಂದಷ್ಟು ಯೂಟ್ಯೂಬ್ ರೂಲ್ಸ್ಗಳು ಕೂಡ ಬಂದಿದ್ದಾವೆ. ಆ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಬೇಕಂತೆ. ಆ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಇಲ್ಲಿ ನೀವು ತುಂಬ ಜನ ಏನು ಅಂದ್ಕೊಂಡಿದ್ದೀರಾ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ತಾನೆ, 4,000 ಅವರ್ಸ್ ವಾಚ್ ಟೈಮ್ ತಾನೆ, ಕಂಪ್ಲೀಟ್ ಮಾಡಿಕೊಂಡ್ರೆ ಮಾನಿಟೈಸೇಷನ್ ಆನು ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀರಾ. ಹಂಗೆ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನೀವು ಮಾನಿಟೈಸೇಷನ್ ಯಾವಾಗ ಅಪ್ಲೈ ಮಾಡಬೇಕು ಅಂತಂದರೆ, ಇವಾಗ ಎಕ್ಸಾಂಪಲ್ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಯಿತು ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಯೂಟ್ಯೂಬ್ದು, ಅದು ಅಪ್ಲೈ ಆಗುತ್ತೆ. ಒಂದು ಜಿಮೇಲ್ಗೆ ಹೋಗುತ್ತೆ ಅವ್ರಿಗೆ, ಯೂಟ್ಯೂಬ್ ಅವ್ರಿಗೆ. ಅದನ್ನು ಅವರು ಚೆಕ್ ಮಾಡ್ತಾರೆ, ನಿಮ್ಮ ಒಂದು ಚಾನಲ್ ಯಾವ ರೀತಿ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತು, 4,000 ಅವರ್ಸ್ ವಾಚ್ ಟೈಮಿಗೆ ಕಂಪ್ಲೀಟ್ ಮಾಡ್ತು ಅಂತ ಅವರು ಚೆಕ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ಅಲ್ಲಿ ತನಕ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗೋಲ್ಲ. ಅವರು ವೆರಿಫೈ ಮಾಡಿದ್ಮೇಲೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗೋದು. ಸೊ ತುಂಬ ಜನ ಅಂದ್ಕೊಂಡಿರೋದು ಹೇಗೆ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಬಿಟ್ರೆ ಮಾನಿಟೈಸೇಷನ್ ಆನ್ ಮಾಡಿಬಿಡ್ತಾರೆ ಅಂತ. ಇನ್ನು ಮುಂದೆ ಆಗಲ್ಲ. ಅವೆರಡನ್ನೂ ಕೂಡ ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಇವಾಗ ಒಂದಷ್ಟು ಹೊಸ ರೂಲ್ಸ್ಗಳು ಬಂದಿದ್ದಾವೆ. ಆ ರೂಲ್ಸ್ಗಳು ಕೂಡ ನೀವು ಫಾಲೋ ಮಾಡಬೇಕು. ಆ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತಂತೆ. ಏನು ರೂಲ್ಸ್ ಕೊಟ್ಟಿದ್ದಾರೆ ಅಂತ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಶುರು ಮಾಡ್ತೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆ ವಿಡಿಯೋ ಸರ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಮೊದಲನೇ ರೂಲ್ಸ್ ಏನಪ್ಪ ಅಂತಂದರೆ, ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು. ಇದು ನಿಮಗೂ ಗೊತ್ತಿರೋದೇ ವಿಷಯ. ಸೊ ಇದರ ಜೊತೆಗೆ ನೀವು ಒಂದಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಏನಪ್ಪ ರೂಲ್ಸ್ ಅಂತಂದರೆ, ಮೊದಲನೇ ರೂಲ್ಸ್ ಬಂದು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೇಯ್ನ್ ಥೀಮ್ನ ನೋಡ್ತಾರೆ ಯೂಟ್ಯೂಬರು. ಓಕೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ. ಇವಾಗ ಎಕ್ಸಾಂಪಲ್ ಟೆಕ್ನಾಲಜಿ ಚಾನಲ್ ಆಗಿರ್ಬೋದು, ಅಥವಾ ಕುಕ್ಕಿಂಗ್ ಚಾನಲ್, ವ್ಲಾಗ್ಸ್ ಚಾನಲ್ ಅಲ್ವಾ, ಈ ಥರ ಹಲವಾರು ರೀತಿ ಕ್ಯಾಟಗರಿ ಇರುವಂಥ ಚಾನಲ್ಸ್ಗಳಿರುತ್ತೆ. ಸೊ ಅದರಲ್ಲಿ ನಿಮ್ಮ ಒಂದು ಚಾನಲ್ ಯಾವ ಥೀಮ್ಗೆ ಹೋಗುತ್ತೆ ಅದನ್ನು ನೋಡ್ತಾರೆ. ಸೊ ನೀವೇನಾದರೂ ಮಿಕ್ಸಡ್ ಕಂಟೆಂಟ್ನ ಮಾಡ್ತಾಯಿದ್ರೆ, ಮಾನಿಟೈಸೇಷನ್ ಆನ್ ಆಗೋದಕ್ಕಿಂತ ಮುಂಚೆನೇ ನೀವು ಮಿಕ್ಸಡ್ ಕಂಟೆಂಟ್, ಇವಾಗ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ಒಂದು ಯೂಟ್ಯೂಬ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾ ಇರ್ತೀನಿ, ಸಡನ್ನಾಗ ಅವಾಗ ಬಗ್ಗೆ ಸಿನಿಮಾ ವಿಷಯದ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ. ಸೊ ಆ ಥರ ಏನಾದರೂ ಮಿಕ್ಸಡ್ ಕಂಟೆಂಟ್ನ ನೀವು ಒಂದೇ ಚಾನಲಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಒಂದು ಮಾನಿಟೈಸೇಷನ್ನ ಆನ್ ಮಾಡೋದಿಲ್ವಂತೆ. ಓಕೆ, ರಿವ್ಯೂ ಅಲರ್ಟ್ ಇರ್ತಾರೆ. ಸೊ ಅದರಿಂದ ಈ ತಪ್ಪನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಮಾನಿಟೈಸೇಷನ್ ಯಾರ ಒಂದು ಚಾನಲಲ್ಲಿ ಆನ್ ಆಗಿರಲ್ಲ ಅವರು ದಯವಿಟ್ಟು ಈ ಒಂದು ತಪ್ಪನ್ನ ಮಾಡಬೇಡಿ. ಈ ತಪ್ಪನ್ನ ನೀವೇನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ದಯವಿಟ್ಟು ನಿಲ್ಲಿಸ್ಬಿಡಿ. ನಿಲ್ಲಿಸಿಲ್ಲ ಅಂತಂದರೆ ಮಾನಿಟೈಸೇಷನ್ ಅಂಡರ್ ರಿವ್ಯೂವಲ್ಲೇ ಇರುತ್ತೆ. ಅವರು ಕಾರಣನೂ ಕೂಡ ಕೊಡಲ್ಲ, ಏನಕ್ಕೆ ರಿವ್ಯೂ ಅಲರ್ಟ್ ಇದ್ದೀವಿ ಅಂತಲೂ ಕೂಡ ಕಾರಣ ಕೊಡಲ್ಲ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇನ್ನು ಮುಂದೆ ಆ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ಯಾಕೆಂತಂದರೆ ಯೂಟ್ಯೂಬರು ಇವತ್ತು ಆಲ್ರೆಡಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ, ನಿಮ್ಮೊಂದು ಮೇಯ್ನ್ ಥೀಮ್ನ ಚೆಕ್ ಮಾಡ್ತೀವಿ ನಿಮ್ಮ ಒಂದು ಚಾನಲಲ್ಲಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಯಾವುದಾದ್ರೂ ಒಂದೇ ಕ್ಯಾಟಗರಿಗೆ ವೀಡಿಯೋನ ನೀವು ಮಾಡ್ತಾಯಿರಿ. ಓಕೆನಾ, ಮಾನಿಟೈಸೇಷನ್ ಆನ್ ಆಗೋ ತನಕ. ಆನ್ ಆದಮೇಲೆ ಹೆಂಗಾದರೂ ಮಾಡ್ಕೊಳ್ಳಿ. ಸೊ ಇನ್ನು ಎರಡನೇ ರೂಲ್ಸ್ನ ನಾವು ನೋಡೋದಾದರೆ, ನಿಮ್ಮ ಒಂದು ಚಾನಲಲ್ಲಿ ಯಾವುದು ಪಾಪ್ಯುಲರ್ ವೀಡಿಯೋ ಅಂತ ಮೊದಲು ನೋಡ್ತಾರಂತೆ. ಇವಾಗ ನಿಮ್ಮೊಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಿದೆ ಅಂತಂದರೆ ಅದಕ್ಕೆ ಯಾವುದೋ ಒಂದು ವೀಡಿಯೋ ವೈರಲ್ ಆಗಿರಬೇಕು ಅಲ್ವಾ. ಸೊ ಆದ್ದರಿಂದ ಆ ಒಂದು ವೀಡಿಯೋನ ಅವರು ಓಪನ್ ಮಾಡಿ ನೋಡ್ತಾರೆ. ಸೊ ಅದರಲ್ಲಿ ಏನಾದರೂ ಕಾಪಿರೈಟ್ ಕಂಟೆಂಟ್ ಇದೆಯಾ ಅಂತ. ಯಾಕೆ ಅಂತಂದರೆ ಸುಮ್ಮನೆ ವೈರಲ್ ಆಗಲ್ಲ ವೀಡಿಯೋಸ್ಗಳು. ನಾವೇನಾದರೂ ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿದ್ದೀವಿ ಅಂತಂದರೆ ಚೆನ್ನಾಗಿ ಹೋಗ್ಬಿಡುತ್ತೆ ವೀಡಿಯೋ ಅಲ್ವಾ. ಸೊ ಅದಕ್ಕೋಸ್ಕರ ಅವರು ಅದನ್ನೇ ಚೆಕ್ ಮಾಡ್ತಾರೆ. ಅದರಲ್ಲಿ ಏನಾದರೂ ಕಾಪಿರೈಟ್ ಕಂಟೆಂಟ್ ಇತ್ತು ಅಂತಂದರೆ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡಲ್ಲ. ಸೊ ಅದರಿಂದ ಪಾಪ್ಯುಲರ್ ವೀಡಿಯೋ ಆಗಿರುವಂಥದ್ದು ಒಂದು ಒಳ್ಳೆ ಕಂಟೆಂಟ್ ವೀಡಿಯೋ ಆಗಿರಬೇಕು, ನೀವೇ ಮಾತಾಡಿರಬೇಕು, ಜೊತೆಗೆ ಯಾವುದೇ ರೀತಿ ಕಾಪಿರೈಟ್ ಕಂಟೆಂಟ್ ಆ ಒಂದು ವೀಡಿಯೋದಲ್ಲಿ ಇರಬಾರ್ದು. ಇದ್ದರೆ ಮಾನಿಟೈಸೇಷನ್ ಅಂಡರ್ ರಿವ್ಯೂ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಮೂರನೇ ರೂಲ್ಸ್ನ ನಾವು ನೋಡೋದಾದರೆ, ವಾಚ್ ಟೈಮ್. 4,000 ಅವರ್ಸ್ ವಾಚ್ ಟೈಮ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ನೀವು ಏನಾದರೂ ಒಳ್ಳೆ ವೀಡಿಯೋ ಮಾಡಿರಲೇಬೇಕು. ಅವಾಗ ಮಾತ್ರ ಎಲ್ಲರೂ ಕೂಡ ನಿಮ್ಮ ಒಂದು ವೀಡಿಯೋನ ನೋಡೋದಕ್ಕೆ ಸಾಧ್ಯ ಅಲ್ವಾ. ಸೊ ಅದಕ್ಕೋಸ್ಕರ ಯಾವ ಒಂದು ವೀಡಿಯೋಸ್ಗಳಿಗೆ ವಾಚ್ ಟೈಮ್ ಚೆನ್ನಾಗಿ ಬಂದಿದೆ ಆ ಒಂದು ವೀಡಿಯೋನ ಚೆಕ್ ಮಾಡ್ತಾರಂತೆ. ಸೊ ಆ ಒಂದು ವೀಡಿಯೋಗೆ ಏನಕ್ಕೆ ವಾಚ್ ಟೈಮ್ ಬಂದಿದೆ ಅಂತಲೂ ಕೂಡ ಚೆಕ್ ಮಾಡ್ತಾರೆ, ಅನಾಲಿಟಿಕ್ಸ್ನ ಚೆಕ್ ಮಾಡ್ತಾರೆ. ಸೊ ನೀವೇನಾದರೂ ದುಡ್ಡನ್ನ ಕೊಟ್ಟು ಏನಾದರೂ ನೀವು ವಾಚ್ ಟೈಮ್ನ ತಗೊಂಡಿದ್ದೀರಾ ಅಂತೆಲ್ಲ ಚೆಕ್ ಮಾಡ್ತಾರಂತೆ. ಸೊ ಹುಷಾರಾಗಿರಿ. ಆಮೇಲೆ ನೀವು ನಿಮ್ಮ ಒಂದು ವೀಡಿಯೋಗೆ ಏನಕ್ಕೆ ಜಾಸ್ತಿ ವ್ಯೂಸ್ ಬಂದಿದೆ, ನೀವು ಎಲ್ಲಿ ಜಾಸ್ತಿ ಶೇರ್ ಮಾಡಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದೀರಾ, ಅದಕ್ಕೋಸ್ಕರ ವ್ಯೂಸ್ ಬಂದಿದೆಯಾ ಅಂತೆಲ್ಲ ಕೂಡ ಚೆಕ್ ಮಾಡ್ತಾರೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರಿ. ಆಮೇಲೆ ನೀವೇನಾದರೂ ಒಂದೇ ಮೊಬೈಲಲ್ಲಿ ಜಾಸ್ತಿ ವೀಡಿಯೋಗಳನ್ನ ನೋಡಿ ನೀವು ವಾಚ್ ಟೈಮ್ನ ತಗೊಂಡಿದ್ರೆ ಸೊ ನಿಮ್ಮ ಒಂದು ಮಾನಿಟೈಸೇಷನ್ನ ರಿವ್ಯೂವಲ್ಲೇ ಇಟ್ಟಿರ್ತಾರಂತೆ. ಸೊ ಸ್ವಲ್ಪ ಹುಷಾರಾಗಿರಿ. ವಾಚ್ ಟೈಮ್ ಏನು ಬರುತ್ತೆ ಅದು ಆರ್ಗ್ಯಾನಿಕ್ಕಾಗೇ ಇರಲಿ.
2-3 ಯೂಟ್ಯೂಬ್ ಚಾನಲ್ಸ್ ಅಕೌಂಟ್ನ ತೆಗೆದುಬಿಟ್ಟು ವೀಡಿಯೋಸ್ಗಳನ್ನ ನೋಡಿ ವಾಚ್ ಟೈಮ್ನ ಗೇನ್ ಮಾಡಬೇಡಿ. ಯಾಕೆಂತಂದರೆ ಯೂಟ್ಯೂಬರ್ ಇವತ್ತು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ. ಯಾಕೆಂದರೆ ತುಂಬ ಜನ ಅದನ್ನೇ ಮಾಡ್ತಿದ್ದಿದ್ದು ವಾಚ್ ಟೈಮ್ನ ಗೇನ್ ಮಾಡೋದಕ್ಕೆ. ನಾನು ಕೂಡ ಅದೇ ಟ್ರಿಕ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೆ. ಬಟ್ ಇವಾಗ ನೀವು ಇಲ್ಲಿ ನೋಡ್ಬೋದು ಆ ಥರ ವ್ಯಕ್ತಿಗಳು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಅದಕ್ಕೂ ಕೂಡ ಒಂದು ಹೊಸ ಅಪ್ಡೇಟ್ನ ತಂದುಬಿಟ್ಟಿದ್ದಾರೆ. ಇನ್ನು ಮುಂದೆ ನಾವು ಒಂದೇ ಮೊಬೈಲಲ್ಲಿ ವಾಚ್ ಟೈಮ್ನ ಗೇನ್ ಮಾಡೋದಕ್ಕಾಗಲ್ಲ. ಓಕೆ, ಇನ್ನು 4ನೇ ರೂಲ್ಸ್ನ ನಾವು ನೋಡೋದಾದರೆ, ನಿಮ್ಮ ಒಂದು ಚಾನಲ್ ವೀಡಿಯೋಸ್ಗಳಲ್ಲಿ ನೀವು ಹೇಗೆ ಟೈಟಲ್ ಹಾಕಿದ್ದೀರಾ, ಯಾವ ರೀತಿ ತಮ್ನೇಲ್ ಹಾಕಿದ್ದೀರಾ, ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದ್ದೀರಾ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ತಾರಂತೆ ಯೂಟ್ಯೂಬರು. ಸೊ ನೀವು ಏನೋ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಟೈಟಲ್ನ ಮಾಡಿದ್ದೀರಾ ಅಂತಂದರೆ ಅದಕ್ಕೆ ತಕ್ಕಂಗೆ ನೀವು ಟ್ಯಾಗ್ಸ್ಗಳನ್ನ ಹಾಕಿದ್ದೀರಾ ಅಥವಾ ಡಿಸ್ಕ್ರಿಪ್ಷನ್ ಹಾಕಿದ್ದೀರಾ ಅಂತ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ನೀವೇನಾದರೂ ಅದಕ್ಕೆ ಬೇರೆ ಸಂಬಂಧಪಟ್ಟಂಗೆ ನೀವೇನಾದರೂ ಡಿಸ್ಕ್ರಿಪ್ಷನು ಟ್ಯಾಗ್ಸ್ ಏನೇನೋ ಹಾಕ್ಕೊಂಡಿದ್ರೆ ಸೊ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಓಕೆನಾ, ಇದಿಷ್ಟು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ರೂಲ್ಸ್ಗಳು. ಸೊ ನಿಮ್ಮ ಒಂದು ಚಾನಲಲ್ಲಿ 1,000 ಸಬ್ಸ್ಕ್ರೈಬರ್ಸು, 4,000 ಅವರ್ಸ್ ವಾಚ್ ಟೈಮ್ ಅವರ್ಸು, ಅದರ ಜೊತೆಗೆ ಇವಾಗ ನಾನು ಹೇಳಿರುವಂಥ ಪಾಯಿಂಟ್ಸ್ಗಳೇನಿದೆ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಬೇಗ ಆನ್ ಮಾಡ್ತಾರೆ. ಇಲ್ಲ ಅಂತಂದರೆ ಮಾನಿಟೈಸೇಷನ್ ಆನ್ ಮಾಡೋದಿಲ್ಲ. ಸೊ ಇವಾಗ ನಿಮಗೆ ಗೊತ್ತಿರೋದೇ ಮಾನಿಟೈಸೇಷನ್ ಎಲ್ಲರೂ ಕೂಡ ಆನ್ ಮಾಡ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಯೂಟ್ಯೂಬರ್ಸ್ ಇವಾಗ ತುಂಬ ಜಾಸ್ತಿ ಆಗಿದ್ದಾರೆ. ಯೂಟ್ಯೂಬಲ್ಲಿ ದೊಡ್ಡ ಕಾಂಪಿಟೇಷನ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಹೊಸ ಹೊಸ ಅಪ್ಡೇಟ್ಸ್ಗಳು ತರ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾವು ಒಂದೇ ಮಾತು ಹೇಳೋದು, ಯಾರ್ಯಾರು ಇವಾಗಲೂ ಯೂಟ್ಯೂಬ್ ಬರಬೇಕು ಅಂದ್ಕೊಂಡಿದ್ದೀರಾ ಇಟ್ಬಿಡಿ ಕಾಲನ್ನ. ನೀವು ಇವಾಗಲೂ ಹಿಂದಕ್ಕೆ ಇಟ್ಕೊಂಡು ಹೋದರೆ ಇನ್ನೂ ಸ್ಟ್ರಿಕ್ಟ್ ಆಗಿಬಿಡುತ್ತೆ ಯೂಟ್ಯೂಬು. ಆಮೇಲಂತೂ ನಿಜವಾಗ್ಲೂ ಯೂಟ್ಯೂಬ್ ಬರೋಕ್ಕಾಗಲ್ಲ. ಯೂಟ್ಯೂಬಲ್ಲಿ ನೀವು ಹಣನೂ ಸಂಪಾದಿಸೋದಕ್ಕೆ ಆಗೋದಿಲ್ಲ ಕಣ್ರಪ್ಪ. ಐ ಥಿಂಕ್ ಈ ಒಂದು ವಿಡಿಯೋ ನಿಮಗೆ ಒಂದು ಒಳ್ಳೆ ಮಾಹಿತಿ ತಿಳಿಸಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.